ಬೆಳಗಾವಿ ನಗರದಲ್ಲಿ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಡಾ ಬಿಎಚ್ ಜಮಾದಾರ್ ಅವರ ಅಧ್ಯಕ್ಷತೆಯಲ್ಲಿ ನಿರುದ್ಯೋಗ ನಿವಾರಣೆ ಗುರಿಯಾಗಿ ಮುತ್ತೈದೆಯರಿಗೆ ಉಡಿ ತುಂಬುವ, ನಿರ್ಗತಿಕರಿಗೆ ಆಹಾರ ಕಿಟ್ ವಿತರಣೆ, ಸಾಧಕರಿಗೆ ಸನ್ಮಾನ ಹಾಗೂ ಡಾ ಎಸ್ಎಂ ದೊಡ್ಡಮನಿ ಸಹಯೋಗದಲ್ಲಿ ಉಚಿತ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಯಿತು. ನಿರ್ವಹಣೆ ಮಾಡ್ತಾ ಇದ್ದೇನೆ. ನಾನು ಇಲಾಖೆಯ ಬಗ್ಗೆ ಒಂದೆರಡು ಹೇಳಿ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಈ ರೀತಿ ಇಷ್ಟಪಡ್ತೇನೆ. ಈಗ ಎಲ್ಲರಿಗೂ ಕೂಡ ತಂದೆ ತಾಯಿಗೆ ಕೆಲಸ ಇರುತ್ತೆ, ಏನಂತ ಹೇಳಿ ಒಳ್ಳೆಯ ಒಂದು ಸ್ಥಾನವನ್ನ ಪಡಿಬೇಕು ಅಂತಕ್ಕಂಥ ಆಸೆ ಸ್ವಾಭಾವಿಕ. ಶಿಕ್ಷಣ ಬೇಕಾದ್ರೆ ಈಗಿನ ಒಂದು ಗುಣಮಟ್ಟದ 20 ಮುರಾರ್ಜಿ ಶಾಲೆಗಳು ಇವೆ. ಆ ನಂತರ ಒಂದು 22 ಮೌಲಾನಾ ಆಜಾದ್ ಶಾಲೆಗಳಂತಿದ್ದಾವೆ. ಅಲ್ಲಿ ನಾವೇನ್ ಮಾಡ್ತೇವೆ ಅಂದ್ರೆ 75% ಕ್ರಿಶ್ಚಿಯನ್, ಸಿಖ್, ಬೌದ್ಧ. ರಾಮದೇವ್ ನಗರದಲ್ಲಿ ನಮ್ಮ ಆಫೀಸ್ ಇದೆ, ದಯವಿಟ್ಟು ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಮತ್ತೆ ಜಮಾದಾರ್ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಎಷ್ಟೋ ಕೆಲಸಗಳು ಮಾಡ್ತಾ ಇದೆ. ಎಷ್ಟು ಜನ ಮಹಿಳೆಯರು ಬಂದಿದೆ, ಎಷ್ಟು ಕಡೆಯಲ್ಲಿ 2 ಮಹಿಳಾ ಆಫೀಸರು ಪ್ಲಸ್ 2 ಡಬ್ಲ್ಯೂ ಸ್ಟಾಫ್ ಮತ್ತೆ 2 ಹೋಗ್ತಾರೆ ಒಂದೊಂದು ಶಿಫ್ಟಿಗೆ ಅಂತ ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ ಈಗ ಎಷ್ಟೋ ಸಮಸ್ಯೆಗಳನ್ನ ಕೇಳಿ, ಸ್ವಲ್ಪ ಬರೀ ಪುರುಷರಷ್ಟೇ ಕೇಳೋದಲ್ಲ, ಮಹಿಳೆಯರು ಕೂಡ ಎಷ್ಟೋ ಸಮಸ್ಯೆಗಳನ್ನ ಗಂಡ ಮಾಡ್ತಾ ಇದ್ರು, ಮಕ್ಕಳಿಗೆ ಟಾರ್ಚರ್ ಕೊಡ್ತಾ ಇದ್ರು. ಆಮೇಲೆ ಡ್ಯೂಟೀಸ್ ಅಂತ ಪ್ರಕರಣಗಳು ಯಾವ್ದು ಕಂಡು ಅಂತಂದ್ರೆ ಎನಿ ಕೈಂಡ್ ಆಫ್ ಜೆಂಡರ್ ಬ್ಯಾರಿಯರ್, ಓನ್ಲಿ ಜೆಂಡರ್ ಬ್ಯಾರಿಯರ್ ಏನಪ್ಪ ಅಂದ್ರೆ